ನೋಡಿ, ಇದನ್ನು ಯುವಕ ಯುವತಿಯರು ನೋಡಲೇಬೇಕು. ಹೊಸ ಕಾನೂನು ಬಂದಿದೆ ಇಂಡಿಯಾದಲ್ಲಿ, 3 ಹೊಸ ಕಾನೂನು ಬಂದಿದೆ. ಈಗ ಈ ವಿಚಾರಕ್ಕೂ ಬರುತ್ತೆ ಕಾನೂನು. ಏನು, ಇಲ್ಲಿ ತನಕ ಲಿವಿಂಗ್ ಟುಗೆದರ್ ಇದ್ದರು, ಲಿವಿಂಗ್ ಟುಗೆದರ್ ಇರೋದು, ಆಮೇಲೆ ಬೇಡ ಅಂತ ಹೇಳುವಾಗ ಬಿಡೋದು, ಮದುವೆ ಆಗೋರು ಆಗೋದು, ಏನು ಕರ್ಮಪ್ಪ ಅಂತ ಕೆಲವ್ರು ಕೇಳ್ತಾ ಇದ್ರು, ಕೆಲವರು ಪರವಾಗಿಲ್ಲಪ್ಪ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಇರ್ತಾರೆ ಜನ. ಈಗ ಹೊಸ ಕಾನೂನು ಇದೆಯಲ್ಲ, ಇಲ್ಲಿ ಹುಡುಗರಿಗೂ ಹುಡುಗಿಯರಿಗೂ ಇಬ್ಬರಿಗೂ ಲಾಭನೂ ಇದೆ, ನಷ್ಟನೂ ಇದೆ. ಕೇಳಿಸ್ಕೊಳ್ಳಿ ಏನು ಅಂತೇಳಿ, ಡೇಂಜರ್ ಇದೆ, ಕೇಳಿಸ್ಕೊಳ್ಳಿ. ಬ್ರೇಕಪ್ ಆದರೆ 10 ವರ್ಷ ಜೈಲು. ಹೆಂಗೆ? ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಮಾಡಿ, ದೈಹಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿದ ಭೂಪ ಇವನು. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಇದೇ ಒಂದು ಕೇಸ್ ಇಟ್ಕೊಳ್ಳಿ, ಇವನು ಆಕೆ ಜೊತೆ ದೈಹಿಕ ಸಂಪರ್ಕ ಮಾಡಿದ್ದಾನೆ, ಮದುವೆ ಆಗ್ತಾನೆ ಅಂತ ಹೇಳಿದರೆ ಕೈ ಬಿಟ್ಟಿದ್ದಾನೆ. ಈ ಹೊಸ ಕಾನೂನಲ್ಲಿ ಅವನಿಗೆ 10 ವರ್ಷ ಜೈಲಾಗ್ತಾ ಇತ್ತು. ದೇಶದಲ್ಲಿ 164 ವರ್ಷಗಳಿಂದ ಅಸ್ತಿತ್ವದಲ್ಲಿತ್ತು IPC. ಆದರೆ ಈ ರೀತಿ ಪ್ರಕರಣಕ್ಕೆ ಪ್ರತ್ಯೇಕ ಸೆಕ್ಷನ್ ಇರಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅತ್ಯಾಚಾರ ಅಂತ ಪರಿಗಣಿಸಲಾಗ್ತಾ ಇತ್ತು. ಮೋಸ ಮಾಡಿದ್ರು ಕೂಡ ಅತ್ಯಾಚಾರ ಪ್ರಕರಣ ದಾಖಲಿಸ್ತಾ ಇದ್ರು. ಆದರೆ ದೇಶದಲ್ಲಿ ಜುಲೈ 1ರಿಂದ BNS ಜಾರಿಯಾಗಿದೆ. ಸೆಕ್ಷನ್ 69ರ ಬಗ್ಗೆ ಗೊತ್ತಾದರೆ ಮೋಸ ಮಾಡೋರಿಗೆ ಟೆನ್ಷನ್ ಫಿಕ್ಸ್. ಈಗ ಸದ್ಯಕ್ಕೆ ಗೊತ್ತಾಗಲ್ಲ, ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಅದು ವೆರಿ ಕ್ಲಿಯರ್ ಆಗ್ತಾ ಇದ್ದಾಗ ನಿಮಗೆ ನಾನು ವಿವರಿಸ್ತೀನಿ. ನೋಡಿ, ಸಂತ್ರಸ್ತರ ಜೊತೆ ಮದುವೆಯಾಗುವ ಇರಾದೆ ಇಲ್ಲದೆಯೇ ವಿವಾಹದ ಭರವಸೆ ನೀಡಿ, ನೆನಪಿಸ್ಕೊಳ್ಳಿ, ಲಿವಿಂಗ್ ಟುಗೆದರ್ ಎಲ್ಲರೂ ನೆನಪಿಸ್ಕೊಳ್ಳಿ, ಮದುವೆ ಆಗ್ತೇನೆ ಅಂತೇಳಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದರೆ ಆಕೆ ಅಥವಾ ಆತ ಕಂಪ್ಲೇಂಟ್ ಕೊಟ್ಟರೆ, ಆಕೆ ಅಥವಾ ಆತ ಇಬ್ಬರು ಕೂಡ, ಮೊದಲು ಹೆಂಗಿತ್ತು ಲಿವಿಂಗ್ ಟುಗೆದರ್, ಏನೋ ಮಾಡಿಕೊಂಡ್ರು ಬಿಟ್ಟರು ಹೋದರು, ಕಂಪ್ಲೇಂಟ್ ಕೊಟ್ಟರು ಕೂಡ ಏನ್ರಿ ನೀವು ನಿಮ್ಮಷ್ಟಕ್ಕೆ ಇದ್ದರೆ ಈಗೇನು ಬಂದು ಮಾತಾಡ್ತೀರಿ, ಹಿಂಗೆ ಹಾಗೆಲ್ಲ ಆಗಲ್ಲ. ಹುಡುಗನೂ ಕಂಪ್ಲೇಂಟ್ ಕೊಡ್ಬೋದು, ಹುಡುಗಿನೂ ಕಂಪ್ಲೇಂಟ್ ಕೊಡ್ಬೋದು. ಒಂದು ಮೆಸೇಜಲ್ಲಿ ತೋರಿಸ್ಬೋದು, ಒಂದು ಫೋಟೋದಲ್ಲಿ ತೋರಿಸ್ಬೋದು. ಭಾಳ ಸಿಂಪಲ್ ಮಾಡಿಬಿಟ್ಟಿದ್ದಾರೆ ದಾಖಲೆ ಎಲ್ಲ. 1-2 ವರ್ಷ ಅಲ್ಲ, ಬರೋಬ್ಬರಿ 10 ವರ್ಷ ಜೈಲು. ಆಮೇಲೆ ಹುಡುಗರಿಗಿದೆ, ಹುಡುಗಿರಿಗೂ ಇದೆ, ಇಬ್ಬರಿಗೂ. ಸೆಕ್ಷನ್ 69ರ ಬಗ್ಗೆ ಕಾನೂನು ಪರಿಣಿತರ ಆತಂಕ ಇದೆ, ಭಯಪಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೆಕ್ಷನ್ 69ರ ಪ್ರಕಾರ ಬ್ರೇಕಪ್ ಕೂಡ ಕಾನೂನು ಬಾಹಿರ, ಬ್ರೇಕಪ್ ಮಾಡೋಂಗಿಲ್ಲ. ಹಾಂ, ಮೊದಲೊಬ್ಬರಿದ್ದರು, ಬ್ರೇಕಪ್ ಆಯಿತು, ಹಾಂ ಇಲ್ಲ, ಹಂಗೆ ಅದಕ್ಕೂ ಇದೆ. ಮೊದಲು ಅವ್ರ ಜೊತೆ ಓಡಾಡ್ತಾ ಇದ್ದೆ, ಇವ್ರ ಜೊತೆ ಮೊದಲೊಬ್ಬರು ಬಾಯ್ ಫ್ರೆಂಡ್ ಇದ್ರು, ಅಥವಾ ಮೊದಲೊಬ್ರು ಗರ್ಲ್ ಫ್ರೆಂಡ್, ನಡೆಯಲ್ಲ ಇನ್ನು ಮುಂದೆ. ಇದನ್ನು ಸೆಕ್ಷನ್ 69ರ ಪ್ರಕಾರ ಪಂಡಿತರು ಹೇಳ್ತಿರೋದು. ಇನ್ನು ಗೊತ್ತಾಗಬೇಕು. ಸಂಬಂಧ ಮುರಿದು ಬಿದ್ದರೆ ಮಹಿಳೆ ಅತ್ಯಾಚಾರ ಅಂತ ದೂರು ನೀಡಬಹುದು. ಸಂಬಂಧ ಮುರಿದು ಬಿದ್ದರೆ ಬ್ರೇಕಪ್, ಅತ್ಯಾಚಾರ ಹಿಂಗಿದೆ. ಸೆಕ್ಷನ್ 69ರ ಅಡಿ ಪುರುಷನನ್ನು ಬಂಧಿಸಲು ಮಹಿಳೆ ಹೇಳಿಕೆ ಸಾಕು. ಪುರುಷರದು ಸಮಸ್ಯೆ, ಮೊದಲೆಲ್ಲ ದಾಖಲೆ ಆಕೆ ಹೇಳಿದರೆ ಸಾಕು, ಹೆಂಗೆ ಆಗ್ಬಿಡುತ್ತೋ ಗೊತ್ತಿಲ್ಲ. ಟೆಕ್ಸ್ಟ್ ಮೆಸೇಜ್, ಕರೆ, ಫೋಟೋಗಳು ಕೂಡ ಸಾಕ್ಷಿ ಆಗುತ್ತೆ. ಭಾಳ ಟೈಟ್ ಇದೆ ಸೆಕ್ಷನ್ನು. ಹಂತ ಹಂತವಾಗಿ ಅದು ಯಾವ ರೀತಿ ಪ್ರಭಾವ ಬೀರ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಕೆಲವು ಸಲ ಇರ್ತದೆ ಹುಡುಗರಿಗೆ ಮಾತ್ರ ತುಂಬ ಫ್ರೀ ಬಿಟ್ಟಿದ್ದಾರಪ್ಪ. ಹುಡುಗರಿಗೆ, ನಮ್ಮಂಥ ಹುಡುಗರು ಏನು ಮಾಡಬೇಕು ಅಂತ ಕೆಲವರು ಇದ್ದಾರಲ್ಲ, ಹುಡುಗರಿಗೂ ಅಷ್ಟೇ ಹುಡುಗಿರಿಗೂ ಅಷ್ಟೇ. ಬ್ರೇಕಪ್ ಆದರೆ 10 ವರ್ಷ. ಕೆಲವ್ರು ಹೇಳ್ತಾರಲ್ಲ ಹುಡುಗರು, ನೋಡಿ ಸರ್ ಹುಡುಗಿರಿಗೆ ನಾವು ಏನು ಮಾಡಿಲ್ಲ, ಅವರೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡ್ಬಿಟ್ರು, ಜೈಲಿಗೆ ಹೋದ, ಮತ್ತೊಂದು ಅಂತೇಳಿ. ಈಗ ಹುಡುಗರಿಗೂ ಹಂಗೆ ಇದೆ. ಸೊ ಹಾಗಾಗಿ ಹುಡುಗರು ಅಲರ್ಟ್ ಆಗಿರ್ತಾರೆ, ಹುಡುಗರು ಅಲರ್ಟ್ ಆಗಿರ್ತಾರೆ. ನಮಗೆಲ್ಲ ಮದುವೆ ಆಗಿದೆಯಪ್ಪ, ಆಲೋಚನೆ ಮಾಡ್ಕೊಳ್ಳಿ.